ಹಾಯ್ ಫ್ರೆಂಡ್ಸ್, ನಿಮಗೆ ಮಟನ್ ಲಿವರ್ ಇಷ್ಟನಾ? ಹಾಗಾದರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಮಟನ್ ಲಿವರು ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಸೈಡ್ ಡಿಶ್ ಆಗಿ ಇದನ್ನು ಮಾಡೋ ವಿಧಾನ ನೋಡೋಣ. ರೊಟ್ಟಿ ಚಪಾತಿಗಳ ಜೊತೆ ಸೈಡ್ ಡಿಶ್ ಆಗಿ ತುಂಬ ಒಳ್ಳೆ ಕಾಂಬಿನೇಷನ್. ಇಲ್ಲಿ ಮಟನ್ ಲಿವರ್ ತೊಗೊಂಡಿದ್ದೀನಿ ಅರ್ಧ kg ಅಷ್ಟು. ಇದು ಮಟನ್ದು ಗಿಲ್ಲಿ ಅಂತಾರಲ್ಲ ಅದು. ಇದನ್ನು ಅರ್ಧ kg ಅಷ್ಟು ತೊಗೊಂಡಿದ್ದೀನಿ. ಎರಡು ಸೇರಿ 1 kg ಅಷ್ಟಿದೆ ಇದು. ಇದನ್ನು ಮಾಡೋ ವಿಧಾನ ನೋಡೋಣ. ಇದನ್ನು ಕಟ್ ಮಾಡ್ದೇನೆ ನಾನು ಮೊದಲು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು, 1/4 ಟೀ ಸ್ಪೂನಷ್ಟು ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ಕುಕ್ಕರಲ್ಲಿ 2ರಿಂದ 3 ವಿಸಿಲ್ ಬರ್ಸ್ಕೊಂಡ್ರೆ ಕರೆಕ್ಟಾಗೆ ಬೆಂದಿರುತ್ತೆ. ಈ ಥರ ಮಾಡೋದ್ರಿಂದ ಬೇಗನೆ ಆಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು 3 ಸೀಟಿ ಉಡ್ಸ್ಕೊಳ್ಳೋಣ. ಇದನ್ನು ಬೇಯಿಸಿದ್ದಾಗಿದೆ. ಈಗ ನೋಡಿ ತಣ್ಣಗಾಗಿದೆ. ಇದನ್ನು ಓಪನ್ ಮಾಡಿ ನೋಡೋಣ, ಇದು ಬೆಂದಿದೆಯಾ ಅಂತ ಚೆಕ್ ಮಾಡೋಣ. ಒಂದು ಚಾಕುನಲ್ಲಿ ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ನೋಡಿ ನೀಟಾಗಿ ಬಂದಿದೆ. 3 ವಿಸಿಲ್ಗೆ ನೀಟಾಗೆ ಬೆಂದಿದೆ ಎರಡೂ. ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಮತ್ತು ಇದನ್ನು ಟೇಸ್ಟಿಯಾಗಿ ಮಾಡೋ ವಿಧಾನನ ನೋಡೋಣ. ಇದಕ್ಕೆ ಒಂದು ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಬೇಡ, 4 ಸ್ಪೂನ್ ಆದರೆ ಆಯಿಲು ಸಾಕಾಗತ್ತೆ. ಇದಕ್ಕೊಂದು 3 ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಒಂದು ಮಸಾಲೆ ರುಬ್ಕೊಳ್ಳೋಣ. ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪಿನ ಕಡ್ಡಿನ ಪೇಸ್ಟ್ ಮಾಡ್ಕೊಂಡಿದ್ದೆ ನಾನು. ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೇನೆ. ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿದ್ದೀನಿ. ರಫಾಗಿ, ನೈಸಾಗಲ್ಲ, ರಫಾಗಿ ಪೇಸ್ಟ್ ಮಾಡಿ ಇದನ್ನು ಫ್ರೈ ಆಗ್ತಿರೋವಂಥ ಈರುಳ್ಳಿಗೆ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಕೊಡೋಣ. ಇದು ಸ್ವಲ್ಪ ಹಸಿ ಸ್ಮೆಲ್ಲು ಕಡಿಮೆ ಆಗಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ. ನೋಡಿ ನೀರು ಬಿಟ್ಟು ಫ್ರೈ ಆಗಿದೆ. ಇದಕ್ಕೆ ದೊಡ್ಡ ಸೈಜ್ದು 2 ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು 1-2 ಸೆಕೆಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಟೊಮೊಟೊ, ಈರುಳ್ಳಿ ನಾವು ಹಾಕಿರುವಂಥ ಪೇಸ್ಟು ಪೂರ್ತಿಯಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಯಿಸ್ಕೊಂಡಂಥ ಲಿವರು. ಇದನ್ನು ಹಾಕ್ಕೊಂಡು ಮತ್ತೆ 1-2 ಸೆಕೆಂಡು ಫ್ರೈ ಮಾಡ್ಕೋಬೇಕು. ಈಗ ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಲಿವರ್ ಇಷ್ಟಪಡೋರಿಗೆ ಇದು ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಇಲ್ಲಿ ಇಷ್ಟನ್ನು ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡೋಣ. ಇದನ್ನು ನೋಡಿ ಈ ಥರ ಚೆನ್ನಾಗೇ ಮಿಕ್ಸ್ ಆದಮೇಲೆ ಈ ಮಸಾಲೆ ಪುಡಿಗಳು, ಈಗ ಬೇಯಿಸ್ಕೊಂಡಂಥ ನೀರು, ಇದನ್ನು ವೇಸ್ಟ್ ಮಾಡಬೇಡಿ. ಇದರಲ್ಲೇ ಪೋಷಕಾಂಶಗಳೆಲ್ಲ ಇದರಲ್ಲೇ ಬಂದಿರುತ್ತೆ. ಇದು ನೀರನ್ನು ಈಗ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು ಸರಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ಹೊತ್ತು ಬೇಯಬೇಕು. ಕುಕ್ಕರಲ್ಲಿ 3 ಸೀಟಿಗೆ ಚೆನ್ನಾಗಿ ಬೆಂದಿರುತ್ತೆ, 3/4% ಅಷ್ಟು. ಒಂದು ಪ್ಲೇಟ್ ಮುಚ್ಚಿ ಸುಮಾರು ಒಂದು 1/4 ಗಂಟೆಗಳ ಕಾಲ ಸಿಮ್ಮಲ್ಲಿ ಇಟ್ಕೊಂಡು ಈಗ ಬೇಯಿಸ್ಕೊಳ್ಬೇಕು. ಮತ್ತೆ ಪೂರ್ತಿಯಾಗಿ ಲಾಸ್ಟಲ್ಲಿ ಇದಕ್ಕೆ ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀನಿ, 1 ಟೀ ಸ್ಪೂನಷ್ಟು. ಇದರಲ್ಲೇ ಚಕ್ಕೆ ಲವಂಗದ ಪುಡಿನೂ ಇದೆ. ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಲಿವರ್ ಪೆಪ್ಪರ್ ಫ್ರೈ. ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಾನು ಚಪಾತಿಗೆ ಮಾಡೋದ್ರಿಂದ ಈ ಸ್ವಲ್ಪ ತೆಳುವಾಗಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಡ್ರೈ ಆಗಬೇಕು ಅಂದರೆ ಒಂದು 5 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ನೀರನ್ನೆಲ್ಲ ಸ್ವಲ್ಪ ಹಿಂಗಿಸ್ಕೊಂಡ್ರೆ ಪೆಪ್ಪರ್ ಡ್ರೈ ಫ್ರೈನೂ ರೆಡಿ ಆಗುತ್ತೆ. ಥ್ಯಾಂಕ್ ಯು.